ಸೋಲೂರು ಹೋಬಳಿ 47 ವರ್ಷಗಳ ನಂತರ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಯಾಗಿದೆ. ನಿಮ್ಮ ಅಭಿಪ್ರಾಯ? ಸರ್ವರಿಗೂ ಶರಣಾರ್ಥಿಗಳು. ಈಗ ಸೋಲೂರು ಹೋಬಳಿ ನಮ್ಮ ನೆಲಮಂಗಲ ತಾಲೂಕಿಗೆ ಸೇರ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆ ತಂದಂತಹ ವಿಚಾರ. ಏಕೆಂದರೆ 47 ವರ್ಷಗಳಿಂದಲೂ ಕೂಡ ಅವಿಚ್ಛಿನ್ನವಾಗಿ ಹೋರಾಟ ಮಾಡ್ಕೊಂಬಂದಿರತಕ್ಕಂಥದ್ದು ಸುಮಾರು ಹೋರಾಟ ಚಿಂತಕರು, ರಾಜಕೀಯ ಮುಖಂಡರು, ರಾಜಕೀಯ ನಾಯಕರೆಲ್ಲರೂ ಕೂಡ ಓಡಾಡ್ಕೊಂಡ್ ಬಂದಿದ್ರು. ಅದು ಸಮಯಾನುಸ್ಥಿತ ಆಗಿರಲಿಲ್ಲ. ಈಗ ಇದು ಖಂಡಿತವಾಗಿ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ನೆಲಮಂಗಲ ತಾಲೂಕು ಒಂದು ಕಡೆ ತಾಲೂಕಿತ್ತು. ನಾವು ಏನು ವಿಧಾನಸಭಾ ಓಟ್ ಹಾಕ್ಬೇಕಾಗಿದ್ರು ಕೂಡ ಬೇರೆಯವ್ರಿಗೆ ಆಗ್ತಿದ್ದೋ, ಅಧಿಕಾರದ ಪ್ರವೃತ್ತಿಗಳೆಲ್ಲವೂ ಕೂಡ ಇನ್ನೊಂದು ತಾಲೂಕಿನಲ್ಲಿ ನಡೀತಿತ್ತು. ಇದು ಒಂದೆಷ್ಟೋ ಮಾನಸಿಕ ಮತ್ತು ಎಲ್ಲ ವ್ಯತ್ಯಾಸೀಕರಣಗಳ ತುಂದಿಲಗಳಿತ್ತು. ಈಗ ಆಗಿರ್ತಕ್ಕಂಥದ್ದು ಹತ್ರನೂ ಕೂಡ ಇದೆ ಮತ್ತು ಒಂದೇ ತಾಲೂಕಿರುತ್ತೆ, ಒಂದೇ ತಾಲೂಕಿನ ಕೈಂಕರ್ಯಗಳು ಕೂಡ ನಮಗೆ ಸಮೀಪದಲ್ಲಿರುತ್ತೆ. ಉದಾಹರಣೆಗಳು ಅನೇಕ ಏನು ಈ ನಮ್ಮ ಗೌರ್ಮೆಂಟ್ನಿಂದ ಸರ್ಕಾರದ ವತಿಯಿಂದ ಆಗ್ತಕ್ಕಂತಹ ಸವಲತ್ತುಗಳಿರಬಹುದು, ಹೋರಾಟೀಕರಣಗಳ ವಿನಿಮಯಗಳಿರಬಹುದು. ಇದು ಬಹಳ ಸೂಕ್ತವಾಗಿದೆ ಮತ್ತು ಎಲ್ಲರಿಗೂ ಕೂಡ ಒಂದು ಸಂತೋಷವನ್ನುಂಟು ಮಾಡುವುದರ ಜೊತೆಯಲ್ಲಿ ಈ ಹೋರಾಟಕ್ಕೆ ಒಂದು ಶಕ್ತಿ ಸಿಕ್ಕಿದೆ. ಇದರ ಹಿಂದೆ ಈಗಿನ ಶಾಸಕರು ಕೂಡ ಅದರಿಂದ ಹಠವನ್ನು ಹಿಡಿದು ತರಲೇಬೇಕು ಅಂತ ಮಾಡಿರ್ತಕ್ಕಂಥದ್ದು ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವನ್ನು ತಂದಿದೆ. ಇದು ಒಳ್ಳೆಯ ಅಭಿಮತ ಅಂತ ನಾನು ಅದನ್ನು ಭಾವಿಸ್ತೀನಿ. ಶಾಸಕರು ನೋಡಿ, ಈಗ ರಾಜಕೀಯ ರಂಗದಲ್ಲಿ ನಾವು ಅನೇಕ ರಾಜಕೀಯದ ಒಂದು ವ್ಯತ್ಯಾಸಗಳನ್ನು ನೋಡಿದಂತಹ ಸಂದರ್ಭದಲ್ಲೂ ಇವೆಲ್ಲ ಮುಖ್ಯವಾಗಿರ್ತಕ್ಕಂಥದ್ದು ಮಾನವ ಮೌಲ್ಯಾಧಾರಿತವಾಗಿರ್ತಕ್ಕಂಥದ್ದು, ಜೊತೆಗೆ ಎಲ್ಲ ಕೈಂಕರ್ಯಗಳು ಸಮಾಗಮತ್ವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಈಗ ನಾವು ನೀವೆಲ್ಲರೂ ಯೋಚನೆ ಮಾಡುವುದು ನೋಡುವುದಾದ್ರೆ ಮೊದಲಿಗೆ ಆಗಿರ್ತಕ್ಕಂತಹ ಕಾರ್ಯಗಳಿಗೂ ಈಗಿನ ಕಾರ್ಯಕಾರಿ ಒಂದು ವರ್ಗಕ್ಕೂ ಯೋಚಿಸಿದ್ದಂತಹ ಸಂದರ್ಭದಲ್ಲಿ ಸರ್ವ ಸಮುದಾಯವನ್ನ, ಸರ್ವ ಸಂಕಟಗಳನ್ನ, ಸರ್ವ ಅಭಿವೃದ್ಧಿ ಕಾರ್ಯಗಳಂತೂ ನಡೀತಾ ಇದೆ, ಬಹಳ ಉತ್ಕೃಷ್ಟವಾಗಿ ನಡೀತಾ ಇದೆ. ಇದಕ್ಕೆ ನಮ್ದು ಶ್ಲಾಘನೀಯವಾದಂತಹ ವಿಚಾರ. ನೋಡಿ, ಇವರ ಒಡನಾಟ ನಾವೆಲ್ಲವೂ ಕೂಡ ವೀಕ್ಷಿಸಿದಂತಹ ಸಂದರ್ಭದಲ್ಲಿ ಪರೋಪಕಾರಂ ಇದಂ ಶರೀರಂ ಎಂಬತಕ್ಕಂತಹ ನಮ್ಮ ಭಾರತೀಯ ಸಂಪ್ರದಾಯದ ಸಂಸ್ಕೃತಿ ಸನಾತನ ಶಾಸ್ತ್ರನೂ ಕೂಡ ಹೇಳಿದೆ. ಮೊನಾರ್ಕಿ ರಾಜಶಾಸನ ಏನ್ ಹೇಳುತ್ತೆ? ಪ್ರಜಾಪ್ರಭುತ್ವದ ಸಮಾಗತ್ವದ ಸಮನತ್ವವನ್ನ ಯಾರು ದಿಟ್ಟತವಾಗಿ ಅದನ್ನ ಏನು ಒಂದು ಅಚ್ಚುಕಟ್ಟು ಅಂತ ಹೇಳಿ ಹಠ ಅಂತೀವಲ್ಲ, ಒಂದು ನಿಷ್ಠೆ ಮತ್ತು ಪರಾಕಷ್ಟೆಗಳ ಜೊತೆಯಲ್ಲಿ ಕಾಯಕಲ್ಪದ ಜೊತೆಯಲ್ಲಿ ಇಟ್ಟುಕೊಂಡು ನಾನೊಂದು ಕಾರ್ಯ ಮಾಡಬೇಕು, ನಾನು ಒಬ್ಬ ವಿಧಾನಸಭಾ ಸದಸ್ಯರಾಗಿ ನಾನೇನು ಕೊಡುಗೆ ಕೊಡಬೇಕಾಗಿದೆಯೋ ಸಂವಿಧಾನಾತ್ಮಕವಾಗಿ ಅದನ್ನು ನಾನು ಚಾಚು ತಪ್ಪದಂತೆ ನಾನು ಆಯಾ ವರ್ಗದಲ್ಲಿ ನಾನು ಕಾರ್ಯ ಮಾಡಬೇಕು ಅಂತಹ ಪ್ರವೃತ್ತಿಯಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಷ್ಠೆ ಮತ್ತು ಪರಾಕಾಷ್ಠೆ ಮತ್ತು ಈ ನಮ್ಮ ನೆಲಮಂಗಲ ಕ್ಷೇತ್ರದ ಎಲ್ಲ ಬಂಧುಗಳಿಗೆ ಕೊಡ್ತಕ್ಕಂತಹ ಕೊಡುಗೆಯನ್ನು ನಾನು ಸವಿಸ್ತಾರವಾಗಿ ಏನು ಹಂಚಬೇಕಾಗಿದೆಯೋ ನನ್ನ ನಿಟ್ಟಿನಲ್ಲಿ ನಾನು ಹಂಚಬೇಕು ಅಂತಕ್ಕದ್ದು ಪ್ರಭು ಚಿಹ್ನವಾದಂತಹ ಒಂದು ನಿಷ್ಠೆ ಅವ್ರನ್ನ ಭದ್ರತೆಗೊಳಿಸಿದೆ. ಅವರ ಕಾಯಕಲ್ಪ ಸುಗಮವಾಗಿ ನಡೀತಾ ಇದೆ.